ನಮ್ಮನೇಲಿ ಎಲ್ಲ ಕೆಲಸ ಮುಗ್ದಾದ್ಮೇಲೆ ನಾನು ಎದ್ದು ಟೀ ಮಾಡೋದು. ಹಾಯ್ ಹಲೋ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಬೆಳಗ್ಗೆ ಎದ್ದೋಳಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಹಾಲು ಕರೆದು ಕಸ ಎಲ್ಲ ಹಾಕಾದ್ಮೇಲೆ ಲಾಸ್ಟ್ ಟೈಮ್ ನಾನು ಎದ್ದೋಳೋದು. ಎದ್ದು ಎಲ್ಲರಿಗೂ ಬೆಲ್ಲ ಕಾಫಿ ಮಾಡಿಕೊಟ್ಬಿಟ್ಟು ನಾನು ಕುಡ್ಕೊಂಡು ಇಲ್ಲಿ ಹೊರಗಡೆ ಬಂದು ನೋಡ್ತಿದ್ರೆ ಇನ್ನು ಹಸ ಏನೋ ಗಲೀಜು ಮಾಡಿಬಿಟ್ಟಿತ್ತು ಅಂತ ಮತ್ತೆ ಕ್ಲೀನ್ ಮಾಡ್ತಿದ್ರು. ಇದು ಶುಂಠಿ ಬಿತ್ತನೆಗೆ ಮತ್ತು ಹಳದಿ ಮತ್ತು ಎರಡೂ ತಂದು ಹಾಕಿದ್ವಿ, ಆದರೆ ಬಿತ್ತನೆಗೇನೋ ಟೈಮೇ ಆಗ್ತಾಯಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಟೀ ತಗೊಬಂದು ಕೊಟ್ಟೆ. ಆಮೇಲೆ ಮೊಟ್ಟೆ ಕುಡ್ದಿಲ್ಲ ಅಂದರು, ಆಮೇಲೆ ಮೊಟ್ಟೆ ತಗೊಬಂದು ಕೊಟ್ಟೆ. ಎಲ್ಲ ಕುಡ್ದಾದ್ಮೇಲೆ ನಾನು ಇಲ್ಲಿ ದೋಸೆ ಇಕ್ಕೊಂಡು ನಿಂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಎದ್ದ. ಅವ್ನು ಎದ್ದರೆ ಇನ್ನು ನಂಗೆ ಯಾವ ಕೆಲಸನೂ ಆಗೋಲ್ಲ ಅಂದ್ಬಿಟ್ಟು ಅವ್ರ ಅಪ್ಪಂಗೆ ಹುಡುಕ್ತಾಯಿದ್ದೆ. ಅವ್ರ ಅಪ್ಪಗೆ ಹೊರಗಡೆ ಏನೋ ಕೆಲಸ ಮಾಡ್ತಿದ್ರು ಅಂದ್ಬಿಟ್ಟು ಅವ್ರು ಬರೋ ಗಂಟ ಬುತ್ತಿ ಎಲ್ಲ ಕಟ್ಟಿಟ್ಟೆ. ಯಾಕಂದರೆ ಅವರು ಹೊಲಕ್ಕೆ ಹೋದ್ಮೇಲೆ ಒಟ್ಟಿಗೆ ನಾಷ್ಟ ಮಾಡ್ತೀನಿ ಅಂದರು, ಹಂಗಾಗಿ. ಆಮೇಲೆ ಹೋಗೋ ಟೈಮ್ಗೆ ಸರಿಯಾಗಿ ನನ್ನ ಮಗ ಅಳ್ತಾ ನಿಂತ್ಕೊಬಿಟ್ಟಿದ್ದ. ಸೊ ಹಂಗಾಗಿ ಅವ್ರನ್ನ ಕರ್ಕೊಂಡು ಒಂದು ರೌಂಡ್ ಹೋಗ್ಬಿಟ್ಟು ಬಂದರು. ಅಲ್ಲಿ ಗಂಟ ನನ್ನ ಮಗಂಗೆ ಸಮಾಧಾನ ಅಂತೂ ಆಗಿಲ್ಲ. ಆಮೇಲೆ ಹೋಗ್ಬೇಕಾದ್ರೆ ನಗ್ನಗ್ತಾ ಸುಮ್ಮನೆ ಕಳಿಸ್ಕೊಟ್ಟ. ಅವ್ನಿಗೊಂದು ರೌಂಡ್ ಹೊಡೆಸ್ಬಿಟ್ರೆ ಇನ್ನೇನು ಬೇಡ ಹಂಗೆ ಅವನು. ಆಮೇಲೆ ಕಳಿಸ್ಕೊಟ್ಟಾದ್ಮೇಲೆ ಸುಮ್ಮನೆ ಆಟ ಆಡಿಕೊಂಡು ಚೆನ್ನಾಗೇ ಇರ್ತಾನೆ. ಅಂದರೆ ಅವರಪ್ಪ ಇರಬೇಕು ಅವನಿಗೆ. ಎಲ್ಲ ಕೆಲಸ ಮುಗಿಸಿ ನಾನು ನನ್ನ ಬಟ್ಟೆ ಎಲ್ಲ ಒಗ್ದು ಹಾಕಿದ್ದೆ. ಸುಮಾರು ಬಟ್ಟೆಗಳು ಆಗ್ಬಿಟ್ಟಿತ್ತು. ಅದನ್ನೆಲ್ಲ ಮಡ್ಚಿಡೋದ ಅಂದರೆ ನನ್ನ ಮಗಂದೊಂದು ಸ್ವಲ್ಪ ಕೆಲಸ ಜಾಸ್ತಿನೇ ಕೊಟ್ಬಿಡ್ತಾನೆ. ಮಡ್ಚಿರೋದನ್ನೆಲ್ಲ ಮತ್ತೆ ಒಂದು ಕಡೆಯಿಂದ ಎಲ್ಲ ಅಳಿಸ್ಕೊಂಬಂದ್ಬಿಡ್ತಾನೆ. ಮತ್ತೆ ಕ್ಲೀನ್ ಮಾಡ್ಕೊಂಡು ಕೂತ್ಕೊಬೇಕು ನಾನು. ಹೀಗೆ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಮಗಂದು ಕೈವಾಡಗಳಿರ್ತದೆ. ಯಾಕಪ್ಪ ಅಂದರೆ ಅವ್ನು ಕೆಲಸ ಮಾಡೋದೆಲ್ಲ ನನಗೆ ಅಡ್ಗಡಿಸಿ ಮತ್ತೆ ಅದನ್ನು ರಿಪೀಟ್ ಮತ್ತೆ ಕೆಲಸ ಮಾಡಂಗೆ ಬಿಡ್ತಾನೆ. ನಮ್ಮ ಮನೇಲೆಲ್ಲ ಹಸಗರು ಎಲ್ಲ ಒಟ್ಗಡೆ ಇತ್ತು, ಹಂಗಾಗಿ ಅದೊಂದು ಮಾತ್ರ ತೊಳೆದ್ಬಿಟ್ಟು ಗಲೀಜು ಮಾಡ್ಕೊಬಿಟ್ಟಿತ್ತು ಅಂದ್ಬಿಟ್ಟು ತೊಳೆದ್ಬಿಟ್ಟು ಹಂಗೆ ಬಿಟ್ಟೆ. ಮತ್ತು ಒಂದು ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಜಡೆ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ. ಒಂದು ಸ್ವಲ್ಪ ಹೊತ್ತು ನನ್ನ ಮಗನ ಜೊತೆ ಆಟ ಆಡಿಕೊಂಡು ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗ್ ಸಿಗ್ತೀನಿ. ಬಾಯ್.